ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಬ್ಬಾ, ಹೆಂಡತಿ ಒಂದಿನ ಕೈಯಲ್ಲಿ ಬಟ್ಟೆ ಹೋಗದ್ಲು ಅಂತ ನಿಂತ ಕಾಲಲ್ಲೇ ವಾಷಿಂಗ್ ಮಿಷಿನ್ ತರಿಸ್ಬಿಟ್ಟಿದ್ಯಾ ಮಾರಯ್ಯ. ಇದ್ರ ಅರ್ಥ ನನ್ ಮಗ ನನ್ ಸೊಸೆನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಪದ್ಮಿನಿ, ನೀನು ಇಂಥ ಗಂಡನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ದೆ ಬಿಡು. ಯಾಕೆ ನಂದನವ್ರೆ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ. ಈ ಪ್ರೀತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಛೇ, ನಿಮ್ಮಿಬ್ಬರ ಪ್ರೀತಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಿ. ಅತ್ತೆ, ಕೆಟ್ಟ ಕಣ್ಣು ಹಾಕೋರು ಇದ್ದೇ ಇರ್ತಾರೆ, ಆದ್ರೆ ಪರಿಶುದ್ಧವಾದ ಪ್ರೀತಿಗೆ ಅದ್ಯಾವುದು ತಟ್ಟಕ್ಕಿಲ್ಲ ಬಿಡಿ. ಸರಿ ಸರಿ, ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾ ಪದ್ಮಿನಿ. ಎಲ್ಲಿಗೆ? ನಮ್ಮ ಮದುವೆದೊಂದಷ್ಟು ಫೋಟೋಸ್ ಬಂದಿದೆ, ಅದನ್ನು ನಾನು ನಿನ್ನ ಜೊತೆನೇ ನೋಡಬೇಕು. ಬಾ. ಏ ಕಳ್ಳ, ನಮ್ಮನ್ನ ಯಾರನ್ನೂ ಕರೀದೆ ಹೆಂಡ್ತಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಅಲ್ವಾ? ಇರ್ಲಿ ಇರ್ಲಿ. ಜಯಂತಿ, ಹೊಸ ವಾಷಿಂಗ್ ಮಿಷಿನ್ಗೆ ಕುಂಕುಮ ಇಟ್ಟು ಪೂಜೆ ಮಾಡೋಣ. ಬಾ. ನಾನು ಚಂಚಲ ಇಬ್ರು ಆ ಪದ್ಮಿನಿ ಮನೆಗ್ ಬಂದಾಗ್ಲಿಂದ ಏನಾದ್ರೂ ಕಾಟ ಕೊಡ್ತಾನೆ ಇದೀವಿ. ನಾವೆಷ್ಟೇ ಕೆಟ್ಟದ್ ಮಾಡಿದ್ರು ಅದರಿಂದ ಅವಳಿಗೆ ಒಳ್ಳೇದೇ ಆಗ್ತಾ ಇದೆ. ಛೇ, ಇದ್ ನಮ್ ದುರಾದೃಷ್ಟ ಅನ್ಕೋಬೇಕು, ಇಲ್ಲ ಅವಳ ಅದೃಷ್ಟ ಅನ್ಕೋಬೇಕು. ಸಾಲದಕ್ಕೆ ಮನೆಯವ್ರೆಂದ್ರೂ ಅವಳಗ್ ಸಪೋರ್ಟ್ ಬೇರೆ. ಏನಾದ್ರೂ ಒಂದ್ ಚಿಕ್ಕ ಕೆಲ್ಸ ಮಾಡಿದ್ರೆ ಸಾಕು, ಏನೋ ಮಹಾ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿದ್ದಾಳೆ ಅನ್ನೋ ಹಾಗೆ ಬಿಲ್ಡಪ್ ಬೇರೆ. ನಂದಂತೂ ಓವರ್ ಆಯ್ತು. ಅಲ್ಲ, ಈ ಪದ್ಮಿನಿ ಕಂಡ್ರೆ ಯಾಕೆ ಅವನ್ಗೆ ಅಷ್ಟೊಂದು ಪ್ರೀತಿ? ಇವತ್ತು ಹೊಟ್ಟೆ ಎಲ್ಲ ಉರಿದೋಗ್ತಾ ಇದೆ. ನಾನು ಅವಳಿಗೆ ಗಾಯ ಮಾಡಿ ಖುಷಿ ಪಡ್ತೀನಿ, ಆದ್ರೆ ಅವಳು ಎಲ್ರಿಂದಾನು ಔಷಧಿ ಹಚ್ಚಿಸ್ಕೊಂಡು ಗೆಲ್ತಾನೆ ಇದ್ದಾಳೆ. ಇಲ್ಲ, ಮತ್ತೆ ಏನಾದ್ರೂ ಮಾಡಲೇಬೇಕು. ಆದ್ರೆ ನಂದನ ಅವಳು ಹಿಂದೆ ಇರೋವರೆಗೂ ನಾನೇನು ಮಾಡಕ್ಕಾಗಲ್ವಾ? ಒಂದೊಂದು ಪ್ರೀತಿ ಸಾಕು ಅವಳನ್ನ ಕಾಪಾಡೋಕೆ. ಆ ಪ್ರೀತಿಗೆ ಏನಾದ್ರೂ ಮಾಡ್ಬಿಟ್ರೆ? ಹಲೋ, ಹೇ, ಹೇಗಿದ್ಯಾ? ನಮ್ಮನೆ ಹತ್ರನಾ? ಬಾರ ಮನೆಗೆ. ಮತ್ತೆ ನಂದನವ್ರೆ, ಒಂದು ನಿಮಿಷ. ಓ ಸರಿ, ಹಾಗಾದ್ರೆ ನಾನೇ ಬರ್ತೀನಿ ಬಿಡು. ಓಕೆ. ಹಾ, ಹೇಳು. ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡ್ತೀರಾ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತೀರಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆತನ ತೋರಿಸ್ತಿದ್ದೀರಾ? ದಯವಿಟ್ಟು ನಂದನವ್ರೆ, ನನ್ನ ಜೊತೆ ಹಿಂಗೆಲ್ಲ ನಡ್ಕೋಬೇಡಿ. ನನಗೆ ನೀವು ಮಾಡೋ ಇಂಥ ಕೆಲ್ಸದಿಂದ ಉಸಿರು ಕಟ್ತೈತೆ, ಸಂಕೋಚದಿಂದ ಸಾಯಂಗಾಗ್ತೈತೆ. ದಯವಿಟ್ಟು ನಂದನವ್ರೆ, ಹಿಂಗ್ ಮಾಡಬೇಡಿ. ಪದ್ಮಿನಿ, ಏನಾಯ್ತು ಈಗ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ಏನು ಮಾಡಿದೆ ಈಗ? ಒಂದ ಎರಡ ಎಷ್ಟು ಅಂತ ಹೇಳಿ ನಂದನವ್ರೆ? ಇಲ್ಲಿವರೆಗೂ ನನಗೋಸ್ಕರ ನೀವು ಏನೇನ್ ಮಾಡಿಲ್ಲ. ಒಂದ್ ಮಾತ್ ಮದ್ವೆ ನಿಲ್ಸಿ ಅಂತ ಹೇಳಿದಕ್ಕೆ ಎಲ್ಲಾ ತಪ್ಪುನು ನಿಮ್ಮೇಲೆ ಹಾಕೊಂಡು ಮದ್ವೆ ನಿಲ್ಸಕ್ ಹೊರಟ್ರಿ. ಅಪ್ಪ ಇನ್ ಸಾಲಿದ್ ವಿಚಾರಕ್ಕೆ ನೊಂದ್ಕೊಂಡಿದ್ಕೆ ಮೊದಲನೇ ರಾತ್ರಿ ನನ್ನ ಹತ್ರನೂ ಬರ್ಲಿಲ್ಲ. ಆಮೇಲೆ ನನಗ್ ಸಂಕೋಚ ಅಂತ ನೀನೇ ನನ್ನ ಹತ್ರ ಬರೋವರೆಗೂ ನಾನು ಕಾಯ್ತೀನಿ ಅನ್ಬಿಟ್ರಿ. ಈಗ ಬಟ್ಟೆ ಒಗ್ದು ಕೈ ನೋವು ಹೊಂದಿದ್ದಕ್ಕೆ ಹೊಸ ವಾಷಿಂಗ್ ಮಿಷಿನ್ನ ನಿಂತ ಕಾಲಲ್ಲೇ ತರಿಸ್ಬಿಟ್ರಿ. ನಿಮ್ಗೆ ನನ್ನ ಮೇಲೆ ಕೋಪನೇ ಬರಲ್ವಾ ನಂದನವ್ರೆ?
ಯಾರಿಗಾದ್ರೂ ಇಷ್ಟೊಂದು ಒಳ್ಳೆತನ, ಇಷ್ಟೊಂದು ತಾಳ್ಮೆ ಇರಕ್ ಸಾಧ್ಯನಾ? ಇಷ್ಟೊಂದು ದೇವ್ರಾಗ್ಬೇಡಿ ನಂದನ್ನೋರೆ, ಪ್ಲೀಸ್. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ, ನಿಮ್ಮ ಈ ಪ್ರೀತಿಗೆ ಯೋಗ್ಯಳಾದಳು ಅಲ್ವೇ ಅಲ್ಲ ನಂದನ್ನೋರೆ. ಪದ್ಮಿನಿ ಅಳ್ತಿದ್ಯಾ? ಅಲ್ಲ, ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಷ್ಟಕ್ಕೂ ನಾನು ಏನೇ ಮಾಡಿದ್ರು ನನ್ನ ಹೆಂಡ್ತಿಗೆ ತಾನೆ. ನೀನು ನನ್ನ ಹೆಂಡ್ತಿ, ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡ್ತಿ. ನಾನು ತುಂಬ ಪ್ರೀತಿಸೋ ಜೀವ ನೀನು. ನಿನಗೋಸ್ಕರ ಬರೀ ಇಷ್ಟೇ ಅಲ್ಲ, ಏನು ಬೇಕಾದರೂ ಮಾಡ್ತೀನಿ ನಾನು. ಜೀವ ಬೇಕಾದರೂ ಕೊಡ್ತೀನಿ ನನ್ನ ಹೆಂಡತಿಗೋಸ್ಕರ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಒಂದ್ ವೇಳೆ ನಾನು ನಿಮ್ಮ ಹೆಂಡ್ತಿನೇ ಎಂದೇ ಹೋದ್ರೆ ಆಗೇನ್ ಮಾಡ್ತೀರಾ ನಂದನ್ನೋರೆ? ಪ್ಲೀಸ್ ಪದ್ಮಿನಿ, ನಿನ್ನ ಮದುವೆ ಆಗಿದೆ, ನಾನು ಕಟ್ಟಿರೋ ತಾಳಿ ಇಲ್ಲೇ ಇದೆ ಅಂದಮೇಲೆ ನೀನು ನನ್ನ ಹೆಂಡತಿ ಆಗದೆ ಇರೋಕ್ಕೆ ಹೇಗೆ ಸಾಧ್ಯ ಹೇಳೋ? ಪದ್ಮಿನಿ ಪ್ಲೀಸ್, ಇದೊಂದ್ಸಲ ತಮಾಷೆಗೂ ಹೀಗೆಲ್ಲ ಹೇಳ್ಬೇಡ. ಒಂದು ಕ್ಷಣ ಜೀವನೇ ಹೋದಂಗೆ ಆಗ್ಬಿಟ್ಟಿತ್ತು ನನಗೆ. ಏನು ಗೊತ್ತಾ, ನಿನ್ನ ಮದುವೆ ಆದಾಗಿಂದ ಭೂಮಿ ಮೇಲೆ ಇಲ್ಲ, ನಾನು ಹಾರಾಡ್ತಾ ಇದ್ದೀನಿ. ಯಾಕೆ ಹೇಳು? ನಾನು ಇಷ್ಟಪಟ್ಟು ಹುಡುಗಿನ ಕಷ್ಟಪಟ್ಟು ಮದುವೆ ಆಗಿದ್ದೀನಿ. ನನ್ನ ತುಂಬ ತುಂಬ ಇಷ್ಟಪಡೋ ಜೀವ ನನ್ನ ಲೈಫಿಗೆ ಬಂದಾಗಿದೆ. ಈಗ ಜೀವನ ಎಷ್ಟು ಹಿತವಾಗಿದೆ ಗೊತ್ತಾ? ಒಂದು 100-200 ವರ್ಷ ಹೀಗೆ ಬದುಕ್ಬಿಡ್ಬೇಕು ಅನ್ನೋ ದುರಾಸೆ ಬರೋಷ್ಟು ಚೆನ್ನಾಗಿದೆ. ಇದರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ಜಸ್ಟ್ ನಿನ್ನ ಹೆಂಡತಿ ಅನ್ನೋ ಒಂದು ವಿಷಯ ಸಾಕು ನಾನು ಖುಷಿಯಾಗಿರೋಕೆ. ಈ ಪ್ರೀತಿಗೆ ಕಾರಣ ಏನು ಅಂತ ಕೇಳಿದ್ರೆ ಏನು ಹೇಳಲಿ? ನನ್ನ ಕಾರಣನೇ ಗೊತ್ತಿಲ್ಲ. ಬಟ್ ಐ ಲವ್ ಯು. ಐ ಲವ್ ಯು ಸೋ ಮಚ್. ಸಾರಿ, ನಾನು ಕಾಯ್ತೀನಿ ಅಂತ ಹೇಳಿದ್ದೀನಿ, ಕಾಯ್ತೀನಿ. ಬಟ್ ನಂಗೆ ಇನ್ನೂ ಒಂದು ಅರ್ಥ ಆಗಿಲ್ಲ, ನೀನು ಯಾಕೆ ನೀನು ದೂರ ಇರಬೇಕು ಅಂತ ಹೇಳ್ತಿದ್ಯಾ ಅನ್ನೋದು. ಬಟ್ ಏನೋ ಒಂದು ರೀಸನ್ ಇರುತ್ತೆ, ಕಾಯ್ತೀನಿ. ನಂದನ್ನೋರೆ, ನಿಮ್ಗೆ ಹೆಂಗೆ ಹೇಳಿ ನಾನು? ನನ್ನ ಹೆಂಡ್ತಿ ಅಂತ ಉಸಿರಿಗೆ 10 ಸಲ ಹೇಳ್ತೀರಾ, ಆದ್ರೆ ನಾನು ನಿಮ್ಮ ಹೆಂಡ್ತಿನೇ ಅಲ್ವಲ್ಲ. ನಿಮ್ ಜೊತೆ ಈ ಸುಳ್ಳಿನ ಬದುಕನ್ನ ಬದುಕೋಕ್ಕೂ ಆಗ್ತಿಲ್ಲ. ಸತ್ಯ ಹೇಳಕ್ಕೆ ಧೈರ್ಯನೂ ಸಾಲ್ತಿಲ್ಲ. ದೇವ್ರೆ, ನೀನೇ ನನ್ಗೊಂದು ದಾರಿ ತೋರಿಸ್ಬೇಕು. ಯಾರಿದು? ಹಲೋ, ಇನ್ಸ್ಪೆಕ್ಟರ್ ಮಹೇಶ್ ಮಾತಾಡ್ತಿದ್ದೀನಿ. ಆಕ್ಚುಲಿ ಈ ಕೇಸ್ ಹ್ಯಾಂಡಲ್ ಮಾಡ್ತಿದ್ದ ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ನಾನು ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನೀವು ಸ್ವಲ್ಪ ಸ್ಟೇಷನ್ಗೆ ಬನ್ನಿ, ಎಲ್ಲ ಇಲ್ಲೇ ನೇರವಾಗಿ ಮಾತಾಡೋಣ. ಸರ್, ಏನು ವಿಷಯ ಅಂತ ಕೇಳ್ಬೋದಾ? ಎಲ್ಲ ಫೋನಲ್ಲಿ ಯಾಕೆ, ನೀವು ಸ್ಟೇಷನ್ಗೆ ಬನ್ನಿ, ಎಲ್ಲ ಮಾತಾಡೋಣ. ಹಾಂ, ಕೆಂಗೇರಿ ಸ್ಟೇಷನ್ಗೆ ಬನ್ನಿ. ಓಕೆ, ಸರಿ ಸರ್. ಇವ್ರು ಯಾಕೆ ನನ್ನ ಸ್ಟೇಷನ್ಗೆ ಕರೀತಿದ್ದಾರೆ? ಏನು ವಿಷಯ ಇರ್ಬೋದು? ನಮ್ಮ ಮನೇಲಿ ಇವತ್ತು ವಾಷಿಂಗ್ ಮಿಷಿನ್ ಕೆಟ್ಟು ಹೋಗಿತ್ತು. ಕೆಲಸದವ್ರಿಬ್ರು ರಜಾ ತಗೊಂಡಿದ್ರು. ರಾಶಿ ಬಟ್ಟೆ ಒಗೆಯೋದಿತ್ತು. ಆದ್ರೆ ನೀವಿಬ್ರು ಅಕ್ಕ ತಂಗಿರು ಆ ರಾಶಿ ಬಟ್ಟೆನೆಲ್ಲ ಹೊಗೆದು ಒಣಗಾಕದ್ರಿ ಅಂತ ಮಾಲ್ತಿ ಹೇಳಿದ್ಲು. ಇದೇನ್ ದೊಡ್ಡ ಸಾಧನೆ ಅಲ್ಲ, ಆದ್ರೆ ನನಗೆ ಆಶ್ಚರ್ಯ ಮೆಚ್ಚುಗೆ ಎರಡೂ ಆಯ್ತು. ಯಾಕೆಂದ್ರೆ
ನಿಮ್ಮ ಜಾಗದಲ್ಲೇ ಬೇರೆ ಯಾರೇ ಇದ್ದಿದ್ರು ನಾವ್ ಅದನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ ಯೋಚಿಸ್ತಿದ್ರು. ಆದ್ರೆ ನೀವಿಬ್ರು ಅದ್ಯಾವುದನ್ನು ಯೋಚಿಸ್ದೆ ಅಷ್ಟು ಬಟ್ಟೆಗಳನ್ನ ಹೊಗೆದು ಒಣಗಾಕದ್ರಿ. ಅಮ್ಮಾಜಿ ನಮ್ಗೇನ್ ಮಹಾ ಕಷ್ಟ ಆಗ್ಲಿಲ್ಲ ಬಿಡಿ, ಅಭ್ಯಾಸ ಇದೆ ನಮ್ಗೆ. ವಿಷಯ ಅಭ್ಯಾಸ ಇದೆಯೋ ಇಲ್ವೋ ಅನ್ನೋದಲ್ಲ ಪದ್ಮಿನಿ, ಬಂದ ಪರಿಸ್ಥಿತಿನ ನೀನ್ ಹೇಗೆ ನಿಭಾಯಿಸ್ತೀಯ ಅನ್ನೋದೇ ವಿಷಯ ಇಲ್ಲಿ. ನನ್ನ ನಿರೀಕ್ಷೆ ಸುಳ್ಳಾಗೋದಿಲ್ಲ ಅಂತ ನನ್ಗನಿಸ್ತಾ ಇದೆ. ನಿನ್ನ ಈ ಸರಳತೆನ, ನಿನ್ನ ಅಗಾಧವಾದ ಸಾಮರ್ಥ್ಯನ ನೋಡ್ತಾ ಇದ್ರೆ 40 ವರ್ಷಗಳ ಹಿಂದಿನ ನನ್ನನ್ನ ನಾನೇ ನೋಡ್ಕೊಂಡ ಹಾಗೆ ಅನಿಸ್ತಿದೆ. ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಲ್ಲ ಪದ್ಮಿನಿ. ಆ ಬಡತನ, ಆ ಅವಮಾನದಲ್ಲಿ ಬೆಂದು ಹೋಗಿದ್ದ ನಾನು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಆದರ್ಶಗಳು. ಅವತ್ತಿನಿಂದ ಇವತ್ತಿನವರೆಗೂ ಈ ಅಮ್ಮಾಜಿ ಒಂದು ಸಣ್ಣ ಸುಳ್ಳು ಸಹ ಹೇಳಿದವಳಲ್ಲ. ಇದೇ ಕಾರಣಕ್ಕೆ ನಾನು ಎಷ್ಟೋ ಜನರನ್ನ ದೂರ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕಷ್ಟಪಟ್ಟು ದುಡ್ದಿದ್ದೀನಿ, ಯಾವುದಕ್ಕೂ ಜಗ್ಗದೆ ಮುನ್ನುಗ್ಗಿದ್ದೀನಿ. ನೀನು ಅಷ್ಟೇ ಪದ್ಮಿನಿ. ಇನ್ನು ಮುಂದೆ ನಿನ್ನ ಶ್ರದ್ಧೆ, ಪ್ರಾಮಾಣಿಕತೆ, ಈ ಛಲ ಯಾವತ್ತೂ ಹೀಗೆ ಉಳಿಸ್ಕೋಬೇಕು. ಏನೇ ಬಂದ್ರೂ ಹೆದರಬಾರ್ದು, ಎಂಥ ಪರಿಸ್ಥಿತಿ ಬಂದ್ರೂ ಸುಳ್ಳು ಹೇಳ್ಬಾರ್ದು. ಹಾಗಂತ ನನಗೆ ಮಾತು ಕೊಡ್ತೀಯಾ? ಅಯ್ಯೋ ದ್ಯಾವ್ರೆ, ಏನಂತ ಮಾತ್ ಕೊಡ್ಲಿ? ಸುಳ್ಳನ್ನ ಕೊರಳಿಗ್ ಸುತ್ಕೊಂಡೆ ಈ ಮನೆ ಕಾಲಿಟ್ಟೀನಿ ನಾನು. ನನಗೆ ಗೊತ್ತು ಪದ್ಮಿನಿ, ನನ್ನ ನಿರೀಕ್ಷೆ ನೀನು ಯಾವತ್ತೂ ಸುಳ್ಳು ಮಾಡೋದಿಲ್ಲ. ನಿನ್ನ ಛಲ, ನಿನ್ನ ಮನಸ್ಥಿತಿ ಯಾವಾಗ್ಲೂ ಇದೇ ರೀತಿ ಇರಲಿ. ಅಕ್ಕ ಅಕ್ಕ ಹೋಗೆ, ಗಾಡಿ ಕಲ್ತ್ಕೊ ಹೋಗೆ. ನಾನು ಹೋಗಕ್ಕಿಲ್ಲ ಪೂರ್ವಿ. ಬೇಗ ಬನ್ನಿ ಮೇಡಮ್. ನಾನ್ ಬರಕ್ಕಿಲ್ಲ, ನನ್ ಸುಸ್ತಾಗ್ತೈತೆ. ಏನು ಆಗಲ್ಲ ಬಾರಕ್ಕ. ಹೋಗಕ್ಕ, ಕೂತ್ಕೊ ಹೋಗು. ಇವತ್ ಬೇಡ ಅಂತ ಹೇಳಿಲ್ವಾ ಪೂರ್ವಿ? ಪೂರ್ವಿ, ನಿಮ್ಮ ಅಕ್ಕಂಗೆ ಹೇಳು, ಯಾವ್ದಾದ್ರು ಒಂದು ವಿದ್ಯೆ ಕಲಿಯಕ್ ಶುರು ಮಾಡಿದ್ರೆ ಅದನ್ನ ಪೂರ್ತಿ ಮಾಡ್ಬೇಕು ಅಂತ. ಇವತ್ತಾಗಲ್ಲ ನಂದನವ್ರೆ, ನನಗ್ ಬೇರೆ ಕೆಲ್ಸ ಐತೆ. ಏನ್ ಪುಟ್ಟಿ ನೀನು ಆಗಲ್ಲ ಅಂತೀಯಲ್ಲ? ಪಾಪ ನನ್ನ ಮಗ ಎಷ್ಟೇ ಬ್ಯುಸಿ ಇದ್ರು ನಿನ್ಗೋಸ್ಕರ ಫ್ರೀ ಮಾಡ್ಕೊಂಡು ಗಾಡಿ ಕಲಿಸ್ತೀನಿ ಅಂದ್ರೆ ನನ್ ಕೆಲ್ಸ ಐತೆ, ಆಗಲ್ಲ ಅಂತೀಯಲ್ಲ? ಕಲ್ತ್ಕೊಳಮ್ಮ. ಅದು ಮಾವ, ನನ್ ಗಾಡಿ ಓಡ್ಸಕ್ ಬರುತ್ತೆ, ನಿನ್ನೆನೆ ಕಲ್ತಿದ್ದೀನಲ್ವಾ ಅಲ್ವಾ ಪೂರ್ವಿ? ನೋಡು, ನಿನ್ ತಂಗಿನೂ ನೀನ್ ಹೇಳ್ತಿರೋ ಸುಳ್ಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬಾಬಾ ಹೋಗಕ್ಕ ಸುಮ್ನೆ. ಅಯ್ಯೋ ಪೂರ್ವಿ, ನನಗ್ ಗಾಡಿ ಓಡ್ಸಕ್ ಬರುತ್ತೆ ಅಂತ ಹೇಳೆ. ಏನದು ಗುಟ್ಟು? ನೋಡು, ಇವತ್ ನಿನ್ ನೆಪ ಎಲ್ಲ ನಡೆಯಲ್ಲ, ಸುಮ್ನೆ ಬಾ. ಒಂದೆರಡು ರೌಂಡ್ ಓಡ್ಸು ಪದ್ಮಿನಿ. ಚೆನ್ನಾಗಿ ಪ್ರಾಕ್ಟೀಸ್ ಆದ್ಮೇಲೆ ಯಾರ ಸಹಾಯ ಇಲ್ದಲೆ ನೀನೇ ಗಾಡಿ ತಗೊಂಡ್ ಹೋಗ್ಬೋದು. ಅಯ್ಯೋ, ಕಲ್ತಿರೋದ್ನೆ ಮತ್ತೆ ಮತ್ತೆ ಕಲಿಬೇಕಾ? ನನಗ್ ಬರುತ್ತೆ. ಹೌದಾ? ಹಾಗಾದ್ರೆ ಬಾ, ಓಡ್ಸ್ ತೋರ್ಸು. ಹೌದಕ್ಕ, ನೀನ್ ಒಂದೇ ದಿನಕ್ಕೆ ಗಾಡಿ ಕಲ್ತಿದ್ಯಾ ಅನ್ನೋದಾದ್ರೆ ಓಡ್ಸ್ ತೋರ್ಸಿ ನೋಡ. ಪೂರ್ವಿ, ಹೌದಮ್ಮ ಪದ್ಮಿನಿ, ಒಂದ್ಸಲ ಗಾಡಿ ಓಡಿಸ್ಬಿಡು, ನಿನಗ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಮ್ಗೂ ಸಮಾಧಾನ ಆಗುತ್ತೆ, ನಾವು ನೋಡಿ ಸಂತೋಷ ಪಡ್ತೀವಿ. ಓಡ್ಸು. ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ? ಓಡಿಸಿ. ಅಯ್ಯೋ, ನನಗ್ ಬಟ್ಟೆ ಒಗ್ದು ಸುಸ್ತಾಗೈತೆ ಅಂತ ನಿಮ್ಗೆ ಗೊತ್ತಲ್ವಾ? ನಾಳೆ ಓಡಿಸ್ತೀನಿ ಪ್ಲೀಸ್.